ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 46 ಜನರನ್ನ ಬಂಧಿಸಲಾಗಿದೆ. 6 ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಕಿಡಿಗೇಡಿಗಳು. ಗಲಭೆಯಲ್ಲಿ 13 ಅಂಗಡಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ನಾಗಮಂಗಲ ಗಣೇಶ ಮೆರವಣಿಗೆಯಲ್ಲಿ ಈಗ ಬೂದಿ ಮುಚ್ಚಿದ ಕೆಂಡದಂತಿದೆ ನಾಗಮಂಗಲ ಪಟ್ಟಣ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 46 ಮಂದಿಯನ್ನ ಬಂಧಿಸಲಾಗಿದೆ. 6 ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ದಾರೆ ಪುಂಡರು. ಗಲಭೆಯಲ್ಲಿ 13 ಅಂಗಡಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಧ್ವಂಸವಾಗಿದೆ. ಪಾತ್ರೆ ಅಂಗಡಿ, ಬಳೆ ಅಂಗಡಿ ಸೇರಿ 13 ಅಂಗಡಿ ಮುಂಗಟ್ಟುಗಳು ಸುಟ್ಟು ಕರಕಲಾಗಿವೆ. ಸಿಕ್ಕ ಅಂಗಡಿಗಳಿಗೆ ಬೆಂಕಿ ಇಟ್ಟಿದ್ದಾರೆ ಕಿಡಿಗೇಡಿಗಳು. ಲಕ್ಷಾಂತರ ರೂಪಾಯಿ ಮೌಲ್ಯದ ಫ್ಯಾನ್ಸಿ ಐಟಂಗಳು ಕೂಡ ಭಸ್ಮವಾಗಿರುವಂತದ್ದು. ಈಗ ಬೂದಿ ಮುಚ್ಚಿದ ಕೆಂಡದಂತಾಗಿದೆ ನಾಗಮಂಗಲ ಪಟ್ಟಣ. ನೋಡಿ, ನಾಗಮಂಗಲದ ಆ ಪಟ್ಟಣದಲ್ಲಿ ಯಾವ ರೀತಿಯಾದಂತ ಪರಿಸ್ಥಿತಿ ಈಗ ಉಂಟಾಗಿದೆ ಅಂದ್ರೆ, ಒಟ್ಟಾರೆಯಾಗಿ 46 ಜನ ಬಂಧಿಸಿದ್ದಾರೆ. ಆದರೆ ಪ್ರಮುಖವಾಗಿ ಕೆಲವೊಂದಿಷ್ಟು ಅಂಗಡಿ ಮುಂಗಟ್ಟುಗಳಿಗೆ ಈಗ ಹಾನಿಯಾಗಿರುವಂತದ್ದು. ಬಳೆ ಅಂಗಡಿಗಳಾಗಿರ್ಬೋದು, ಫ್ಯಾನ್ಸಿ ಸ್ಟೋರ್ಗಳಾಗಿರ್ಬೋದು. ಸೊ ಲಕ್ಷಾಂತರ ರೂಪಾಯಿ ಬಂಡವಾಳವನ್ನ ಹಾಕಿ ಅಂಗಡಿ ಇಟ್ಟಿದ್ರೆ ಸೊ ಈ ರೀತಿಯಾದಂತ ಪುಂಡರು ಪೆಟ್ರೋಲ್ ಬಾಂಬ್ಗಳನ್ನ ಬಳಸುವ ಮುಖಾಂತರವಾಗಿ, ಬೆಂಕಿ ಹಚ್ಚುವ ಮುಖಾಂತರವಾಗಿ ಈಗ ದಾಂಧಲೆಯನ್ನ ಸೃಷ್ಟಿ ಮಾಡಿ ಇಡೀ ನಾಗಮಂಗಲ ಪಟ್ಟಣವೇ ಒಂದು ರೀತಿಯಾಗಿ ಸ್ತಬ್ಧವಾಗಿದೆ. ಬೂದಿ ಮುಚ್ಚಿದ ಕೆಂಡದ ರೀತಿಯಾಗಿದೆ. ಪೊಲೀಸ್ ತುಕಡಿ ಈಗ ಅಲ್ಲಿ ಬೀಡು ಬಿಟ್ಟಿರುವಂತದ್ದು. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೀಬಾರದು ಅಂತ ರಾತ್ರಿಯ ಸಂದರ್ಭದಲ್ಲಿ ನೋಡಿ, ನಿನ್ನೆ ಬೈಕ್ ಶೋರೂಮ್ಗೆ ನುಗ್ಗಿ ಆ ಧ್ವಂಸ ಮಾಡುವ ಒಂದು CCTV ಫೋಟೇಜ್ ಅನ್ನ ನೀವು ಗಮನಿಸ್ತಾ ಇರಬಹುದು. ಇದು ಬೇಕು ಅಂತಾನೆ ಮಾಡಿರೋದಾ ಅಥವಾ ಸುಮ್ನೆ ಏನೋ ಗೊತ್ತಿಲ್ಲ ಅನ್ನೋ ರೀತಿ ಹೋಗಿ ಮಾಡಿರೋದಾ? ಸೊ ಇದನ್ನ ನೋಡ್ತಾ ಇದ್ರೆ ಬೇಕು ಅಂತಾಲೆ ಇಲ್ಲಿ ದಾಂಧಲೆಯನ್ನ ಸೃಷ್ಟಿ ಮಾಡಿರುವಂತದ್ದು ಅನ್ನುವಂಥದ್ದು ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು. ಎಸ್, ಅಲ್ಲಿನ ಸ್ಥಳೀಯರಾದಂತಹ ಮಹೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಹೇಶ್ ಅವರೇ, ಕೇಳಿಸ್ತಾ ಇದೆಯಾ? ಸರ್, ಏನಾಯ್ತು ಸರ್ ನಿನ್ನೆ ಘಟನೆ? ಇದ್ದಕ್ಕಿದ್ದ ಹಾಗೆ ಈ ರೀತಿ ಕಲ್ಲು ತೂರಾಟ ಎಲ್ಲ ನಡೀತಾ ಅಥವಾ ಏನಾಯ್ತು ಅಂತ? ಮೇಡಮ್, ಇಲ್ಲ, ನಮ್ಮ ಹುಡುಗರುಗಳು ಗಣಪತಿ ವಿಸರ್ಜನಾ ಸಮಿತಿಯವರೆಲ್ಲ ಒಂದು ಬದ್ರಿಕೊಪ್ಪಲು ಅಂತ ಇಲ್ಲಿ ಸ್ಥಳೀಯವಾಗಿ ಅಲ್ಲಿಂದ ನಾವು ನಮ್ಮ ಹುಡುಗರುಗಳು ಗಣಪತಿ ತಗೊಂಡು ಹೋಗಿದ್ದಾರೆ ಮೇಡಮ್. ಮಾಮೂಲಿ ಪ್ರತಿ ವರ್ಷನೂ ಅದನ್ನ ಅಲ್ಲೊಂದು ಕೊಳ ಇದೆ, ಅಂತ ಕೊಳ ಅಂತ ಹಳೇದು. ಆ ಕೊಳದಲ್ಲಿ ವಿಸರ್ಜನೆ ಮಾಡೋ ಮುಂಚೆ ಒಂದು ಸರ್ಕಲ್ ಮುಂದೆ ಹಿಂಗ್ ಬರ್ತೀವಿ ಮೇಡಮ್. ನಮ್ಮ ಸರ್ಕಲ್ ಇದೆ, ಅದೇ ಸರ್ಕಲ್ ಅಲ್ಲಿ ಹೋಗ್ಬೇಕಾ ಸರ್? ಹಾ ಮೇಡಮ್, ಅದೇ ಸರ್ಕಲ್ ಇಂದ ಮೇಡಮ್ ನಾವು ಯೂ ಟರ್ನ್ ಮಾಡ್ಕೊಂಡು ಬಂದು ಬಿಡ್ತಾರೆ ಮೇಡಮ್ ಹುಡುಗರು. ಆ ಬಿಡುವಂತ ಸಂದರ್ಭದಲ್ಲಿ ಮೇಡಮ್, ಇದು ಪೂರ್ವ ನಿಯೋಜಿತ ಕೃಷಿ ಅನ್ನೋದಕ್ಕೆ ಉದಾಹರಣೆ ಅಂದ್ರೆ ಮೇಡಮ್, ಅಲ್ಲಿ ಒಳಗಡೆ ಮಸೀದಿಲಿ ಆಲ್ರೆಡಿ ಕಲ್ಲುಗಳನ್ನ ಸ್ಟಾಕ್ ಮಾಡಿ ಇಟ್ಕೊಂಡಿದ್ದಾರೆ ಮೇಡಮ್. ಈಗ ಒಂದು ಗಣಪತಿ ವಿಸರ್ಜನೆ ಅಂದ್ರೆ ಮೇಡಮ್ ನಿಮ್ಗೆ ಗೊತ್ತಿರುತ್ತೆ, ಒಂದು ಜೈಘೋಷ ಇರುತ್ತೆ ಅಥವಾ ಕುಣಿತ ಇರುತ್ತೆ, ಏನೋ ಒಂದಿದ್ದೇ ಇರುತ್ತೆ. ಅದನ್ನ ಉದ್ದೇಶಪೂರ್ವಕವಾಗಿ ಅನ್ಕೊಂಡಿದ್ದೀನಿ. ಉದ್ದೇಶಪೂರ್ವಕವಾಗಿ ಕಲ್ಲಲ್ಲಿ ಹೊಡೆದು ದಾಳಿ ಮಾಡಿ ಪೊಲೀಸರಿಗೆಲ್ಲ ಹೊಡೆದು ಇಲ್ಲಿ ಬರಬೇಡಿ, ನೀವು ನಮ್ಮ ಮಸೀದಿ ಮುಂದೆ ಬರಬೇಡಿ ಅಂತ ಹೇಳಿ ನಮ್ಮ ಹುಡುಗರು ಮಸೀದಿ ಹತ್ರನೂ ಹೋಗಿಲ್ಲ, ಅಲ್ಲಿಂದ ಸರ್ಕಲ್ ಟರ್ನ್ ಮಾಡ್ತಾ ಇರೋದು ಅಷ್ಟೇನೆ. ಏಕಾಏಕಿ ಮಸೀದಿ ಒಳಗಿಂದ ಕಲ್ಲುಗಳನ್ನ ಎಸ್ತಿದ್ದಾರೆ, ಮತ್ತೆ ಪೆಟ್ರೋಲ್ ಬಾಂಬ್ಗಳನ್ನ ಎಸ್ತಿದ್ದಾರೆ, ಕೆಲವರಿಗೆಲ್ಲ ಹಲ್ಲೆ ಮಾಡಿದ್ದಾರೆ. ಸುಮಾರು ಜನ ಹುಡುಗರುಗಳಿಗೆ ತುಂಬಾ ಏಟಾಗಿದೆ. ಇಷ್ಟೆಲ್ಲ ಮಾಡಿದ್ರು ಮೇಡಮ್, ಮತ್ತೆ ನಮ್ಮ ಒಂದು ಸುಮಾರು ಹಿಂದೂಗಳ ಅಂಗಡಿ ಒಂದು 20-30 ಅಂಗಡಿ ಮೇಡಮ್ ಸಂಪೂರ್ಣ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ ಮೇಡಮ್. 20 ಅಂಗಡಿ? ಹಾ ಮೇಡಮ್, ಹೆಚ್ಚು ಕಡಿಮೆ 20 ಅಂಗಡಿ ಮೇಡಮ್ ಸುಟ್ಟಾಕಿದ್ದಾರೆ. ಹಿಂದೂ ಅಂಗಡಿಗಳೇ? ಹೌದು ಮೇಡಮ್, ಹಿಂದೂ ಅಂಗಡಿಗಳೇನೆ. ಹೀಗಾಗಿದೆ ಮೇಡಮ್. ನಮ್ಗೆ ಹೇಳಿ ಮೇಡಮ್, ಹೇಳಿ ಸರ್. ಹೋದ ವರ್ಷನೂ ಇದೇ ರೀತಿ ಆಗಿತ್ತಾ? ಹೌದು ಮೇಡಮ್, ಕಳೆದ ವರ್ಷ ಅಂತಂದ್ರೆ ಇಷ್ಟು ಪ್ರಮಾಣದಲ್ಲಿ ಆಗಿರ್ಲಿಲ್ಲ, ಒಂದ್ ಸ್ವಲ್ಪ ಮಟ್ಟಿಗೆ. ಹಾ ಮೇಡಮ್, ಸ್ವಲ್ಪ ಮಟ್ಟಿಗೆ ಘರ್ಷಣೆ ಆಗಿತ್ತು, ಅದನ್ನ ಅಲ್ಲಿಗೆ ಬಗೆಹರಿಸಿದ್ವಿ. ಆದ್ರೆ ಈ ವರ್ಷ ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ ಮೇಡಮ್, ಬಂದೇ ಬರ್ತಾರೆ, ಈ ವರ್ಷ ಏನಾರು ಮಾಡ್ಲೇಬೇಕು ಅನ್ನೋ ಒಂಥರ ದುಷ್ಟ ಮನಸ್ಥಿತಿಯಿಂದ ಮೇಡಮ್, ಮತಾಂಧತೆ ಅಮಲು ತಲೆಗೇರಿಸ್ಕೊಂಡ್ರು ಯುವಕರು ಇದ್ರ ಮಾಡಿರೋ ಕೆಲಸ ಮೇಡಮ್. ಇದು ಬೇಕು ಅಂತಲೇ ಮಾಡಿರೋದು. ಹೌದು ಮೇಡಮ್, ಹೌದು. ರಾತ್ರಿ ಎಷ್ಟ್ ಜನ ಇದ್ರಿ ಸರ್? ಸುಮಾರು ಎಷ್ಟ್ ಜನ ಮೆರವಣಿಗೆಯಲ್ಲಿ ಇದ್ರಿ ಮೇಡಮ್? ನಮ್ಮ ಮೆರವಣಿಗೆಯಲ್ಲಿ ಮೇಡಮ್ ನಮ್ಮ ಹುಡುಗರುಗಳು ಒಂದು 50-60 ಜನ ಇದ್ರು ಮೇಡಮ್. ಅವರು ಆದ್ರೆ ಏಕಾಏಕಿ ಅವರು 100-150 ಜನ 200 ಜನ ಒಟ್ಟಿಗೆ ದಾಳಿ ಮಾಡಿರೋದು ಮೇಡಮ್. ಇದು ಹೌದು ಮೇಡಮ್. ಪಾಪ ಅಲ್ಲಿ ಪೊಲೀಸರಿಗೂ ಕೂಡ ಏಟಾಗಿದೆ ಮೇಡಮ್. ಸ್ವತಃ SIಗೆ ಏಟಾಗಿದೆ. ಕಲ್ ಬಿದ್ದಿದೆ, ಮಚ್ಚು ಲಾಂಗ್ ಎಲ್ಲಾನು ಬಿಸಿದ್ದಾರೆ. ಈ ರೀತಿ ಎಲ್ಲ ಒಂಥರ ಈ ಕೋಮು ದ್ವೇಷದ ಹಿನ್ನೆಲೆ ಇರೋದ್ ರೀತಿನೇ ಮಾಡಿದ್ದಾರೆ ಮೇಡಮ್. ಇದು ಕೋಮು ಗಲಭೆನೆ ಅಂತ ಹೇಳ್ತೀರಾ? ಹೌದು ಮೇಡಮ್. ನಾವು ನಿಮ್ ಮೂಲಕ ಒಂದು ಮನವಿ ಮಾಡ್ಕೊಳ್ಳೋದೇನ್ರು ಮೇಡಮ್, ಸರ್ಕಾರ ಮತ್ತೆ ಪೊಲೀಸ್ ಇಲಾಖೆ ಮೇಡಮ್ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸಿ, ಇದನ್ನ ಉನ್ನತ ಮಟ್ಟದ ಯಾವ್ದಾದ್ರು ಏಜೆನ್ಸಿ ಕೊಟ್ಟು ತನಿಖೆ ನಡೆಸಿ ಮೇಡಮ್, ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಬೇಕು ಅಂತ ಸರ್ಕಾರದವರು ಹೇಳ್ತಾರೆ. ನೋಡಿ, ಕಾಂಗ್ರೆಸ್ ಪಕ್ಷದವರೆಲ್ಲ ಒಂದ್ ಕಡೆ ಇಲ್ಲ ಚಿಕ್ಕ ಮಟ್ಟದಲ್ಲಿ ಆಗಿದೆ, ಅಷ್ಟೊಳಗೆ ನಾವು ಹತೋಟಿ ತೆಗೆದುಕೊಂಡ್ ಬಿಟ್ಟಿದೀವಿ ಅಂತ ಹೇಳ್ತಾರೆ.
ಮೇಡಮ್ ಖಂಡಿತ ಅಂತಂದ್ರೆ ಅವ್ರ ಮನಸ್ಥಿತಿನೇ ಆತರ ಇದೆ ಮೇಡಮ್. ಅವರು ಒಂಥರ ಹಾವು ಸಾಯ್ಬಾರ್ದು ಕೋಲಿ ಮುರಿಬಾರ್ದು ಅನ್ನೋ ಮನಸ್ಥಿತಿ ಇದೆ ಮೇಡಮ್ ಅವ್ರಿಗೆ. ಹತೋಟಿಗೆ ತಗೊಂಡಿದ್ದಾರೆ. ಈಗ ಪೊಲೀಸ್ನವರು ಈಗ ಬಲ ಪ್ರಯೋಗ ಮಾಡಿದಾಗ ಹತೋಟಿಗೆ ಬಂದೇ ಬರುತ್ತೆ. ಹೌದೌದು 144 ಸೆಕ್ಷನ್ ಹಾಕೋರೆ ಹತೋಟಿಗೆ ಬಂದಿರುತ್ತೆ. ಆದ್ರೆ ಅಲ್ಲಾಗಿರೋ ಘಟನೆ ನೋವು ಅದನ್ನ ಬೇರ್ ಮಾಡೋದಾರ ಮೇಡಮ್. ಖಂಡಿತ ಹೌದು. ನೋಡಿ ಇನ್ನೊಂದ್ ಕಡೆ ಈಗ ಕೆಲವೊಂದಿಷ್ಟು ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ. ಇಲ್ಲಿ ತಪ್ಪಿಲ್ದೇ ಇರೋರು ಕೂಡ. ನೋಡಿ ನಿಮ್ಗೆ ಇನ್ನೊಂದು ಅದ್ರದ್ದು ಕ್ಲಾರಿಟಿ ಕೊಡ್ತೀನಿ ನೋಡಿ ಮೇಡಮ್. ನಾವು ಸ್ಥಳೀಯವಾಗಿ ಈಗ ನಮಗೆ ಒಂದು ಅದು FIR ಕಾಪಿ ಬಂತು. ಓಕೆ. 23 ಜನನ ಮೇಡಮ್ ಹಿಂದೂಗಳನ್ನೇ A1 ಇಂದ A23 ಗಂಟೆ ಹಿಂದೂಗಳನ್ನೇ ಮಾಡಿದ್ದಾರೆ. A24 ಮೇಲೆ ಮೇಡಮ್ ಮುಸಲ್ಮಾನರು ಹೆಸರುಗಳನ್ನ ಹಾಕಿದ್ದಾರೆ ನೋಡಿ. ಅದು ಬೇಕಾದ್ರೆ ನಿಮ್ಮ ಕಳಿಸ್ತೀನಿ, ನಾನು FIR ಕಾಪಿ ಕಳಿಸ್ತೀನಿ ನೋಡಿ ನಿಮ್ಗೆ ಮೇಡಮ್. ಖಂಡಿತ. ಇನ್ನೊಂದೇನು ಅಂತಂದ್ರೆ ಈಗ ಪೆಟ್ರೋಲ್ ಬಾಂಬ್ನೆಲ್ಲ ರೆಡಿ ಮಾಡಿ ಇಟ್ಕೊಬಿಟ್ಟಿದ್ರು ಅಂತ. ಹೌದು ಮೇಡಮ್, ಹೌದು. ಪೆಟ್ರೋಲ್ ಬಾಂಬ್ ಎಲ್ಲ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ದಾಳಿ ಮಾಡಿದ್ರಲ್ಲ ಮೇಡಮ್. ಅಲ್ಲ, ಕಲ್ ಜೊತೆಗೆ ಪೆಟ್ರೋಲ್ ಬಾಂಬು. ಹಾ ಮೇಡಮ್, ದಾಳಿ ಮಾಡಿದ್ದಾರೆ, ಅದ್ರಲ್ಲೂ ದಾಳಿ ಮಾಡಿದ್ದಾರೆ. ಅದಕ್ಕೆ ಆ ಅಂಗಡಿಗಳೆಲ್ಲ ಸುಟ್ಟು ಕರಕಲಾಗಿರೋದು. ಹೌದು ಮೇಡಮ್, ಹೌದು. ಒಂದು ಸಂಪೂರ್ಣ ಬಟ್ಟೆ ಅಂಗಡಿ ಮೇಡಮ್, ₹1 ಏನು ಉಳಿದಿಲ್ಲ ಮೇಡಮ್. ₹1 ನೋಡ್ತಿದ್ರು ಸಿಗಲ್ಲ ಮೇಡಮ್. ಮಿನಿಮಮ್ ನೋಡ್ತಾ ಇದೀವಿ ದೃಶ್ಯದಲ್ಲಿ. ಹಾ ಮೇಡಮ್, ಹೌದು. ನಿಮ್ಗೆ ಗಮನಿಸಿದ್ರಿ ಅನ್ಸುತ್ತೆ. ಖಂಡಿತ ಅದೇ ಎಲ್ಲ ನೋಡ್ತಾ ಇದೀವಿ. ಆ ಶೋರೂಮ್ ಗಾಡಿ ಆಗಿರ್ಬೋದು, ಬಟ್ಟೆ ಅಂಗಡಿ, ಫ್ಯಾನ್ಸಿ ಸ್ಟೋರ್ ಎಲ್ಲದೂ ಕೂಡ ಇದೆ. ಹೌದು, ಫ್ಯಾನ್ಸಿ ಸ್ಟೋರ್ ಇರ್ಬೋದು, ಮೊಬೈಲ್ ಅಂಗಡಿ ಇರ್ಬೋದು, ಯಾವುದನ್ನು ಬಿಟ್ಟಿಲ್ಲ ಮೇಡಮ್. ಓಕೆ. ಅಲ್ಲ, ನಿಮ್ ಮೇಲೆ ಕಲ್ಲು ತೂರಾಟ ಮಾಡೋದ್ರ ಜೊತೆಗೆ ಅಂಗಡಿಗಳ ಮೇಲೂ ಈ ತರ ಬೇಕಿತ್ತ ಅಂತ. ಹೌದು ಮೇಡಮ್, ಕ್ರೌರ್ಯದ ಇನ್ನೊಂದು ಮುಖ ಮೇಡಮ್ ಇದು. ಅದನ್ನೇ ನಾವು ಮನವಿ ಮಾಡ್ಕೊತಾರೆ ಮೇಡಮ್. ನಿಮ್ ಮುಖಾಂತರ ಒಳ್ಳೆ ಏಜೆನ್ಸಿ ಕೊಟ್ಟು ಇದನ್ನ ಸಂಪೂರ್ಣ ತನಿಖೆ ಮಾಡ್ತೀವಿ ಮೇಡಮ್. ಇದ್ರ ಸತ್ಯಾಸತ್ಯತೆನ ಬಹಿರಂಗ. ಅಲ್ಲ ನೋಡಿ, ಪ್ರತಿ ವರ್ಷ ಅಂತ ಹೇಳ್ತಿದ್ದೀರಾ. ಪ್ರತಿ ವರ್ಷ ಅಂದ ಮೇಲೆ ವರ್ಷನೂ ಕೂಡ ಗಣಪತಿ ಬಿಡೋ ಸಂದರ್ಭದಲ್ಲಿ ಇಲ್ಲಿ ಈ ತರ ಆಗುತ್ತೆ, ಈ ಮಸೀದಿ ಮುಂದೆ ಹೋದ್ರೆ ಈ ತರ ಘಟನೆ ಆಗುತ್ತೆ ಅನ್ನುವಂಥದ್ದು ಗೊತ್ತಿರುತ್ತೆ. ಸೊ ಒಂದ್ ಸ್ವಲ್ಪ ಪೊಲೀಸ್ ತುಕಡಿಯನ್ನು ಜಾಸ್ತಿ ಹಾಕ್ಬೇಕಿತ್ತು ನಿಮ್ಗಳ ಜೊತೆ. ಅದರ ಜೊತೆಗೆ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡಿ, ಆ ಶೋರೂಮ್ ಬೇಕು ಅಂತಲೇ ಬೈಕ್ಗಳನ್ನೆಲ್ಲ ತೆಗೆದುಕೊಂಡು ಹೋಗಿ ಸುಟ್ಟಾಕ್ತಿರುವಂತದ್ದು ಗಮನಿಸ್ತಾ ಇದೀವಿ ನಾವಿಲ್ಲಿ. ಹೌದು ಮೇಡಮ್, ಖಂಡಿತ ಬೇಕು ಅಂತಾನೆ. ಅದೇ ಹೇಳಿದ್ರೆ ನಾವು ಜಿಹಾದಿ ಮಾನಸಿಕತೆ ಉಳ್ಳವ್ರು ಮಾತ್ರ ಈ ತರ ಮಾಡಕ್ಕಾಗೋದು. ಓಕೆ. ಅಂದ್ರೆ ನೋಡಿ, ಹೋದ್ ಬಾರಿ ಕೂಡ ಡೊಲ್ ಬಾರಿಸಬಾರ್ದು, ಇಲ್ಲಿ ಏನು ಬಾರಿಸಬಾರ್ದು ಅಂತ ಗಲಾಟೆ ಮಾಡಿದ್ರ. ಈ ಸತಿನೂ ಅದೇ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇದ್ ಮಾಡಿದಾರ ಮೇಡಮ್. ಅದೇನೆ, ಈಗ ಓದ್ಸರಿ ಆಗಿತ್ತು, ಓದ್ಸರಿ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಾಗಿತ್ತು, ಸಮಾಧಾನ ಆಗಿತ್ತು. ಆದ್ರೆ ಈ ಸರಿ ಅವರು ಪ್ರೀ ಪ್ಲಾನ್ ಮಾಡಿದ್ರು ಮೇಡಮ್. ಅಂದ್ರೆ ಓದ್ ಸತಿ ಸ್ವಲ್ಪ ಸಣ್ಣದಾಗಿ ಮಾಡಿದೀವಿ, ಸತಿ ಜೋರೇ ಮಾಡ್ಬಿಡೋಣ ಅಂತ ಮಾಡ್ಬಿಟ್ಟವ್ರೆ. ಅದೇ ಮನಸ್ಥಿತಿ ಮೇಡಮ್, ಅದು ಅದೇ ಮನಸ್ಥಿತಿ. ಅಲ್ಲ, ಏನ್ ಗೊತ್ತಾ ನೋಡಿ, ಒಂದ್ ಕಡೆ ಈ ಸದ್ಯದ ಮಟ್ಟಿಗೆ ರಾಜ್ಯದಲ್ಲಿ, ದೇಶದಲ್ಲಿ ಶಾಂತಿ ಕಾಪಾಡಬೇಕು, ಸುವ್ಯವಸ್ಥೆ ಕಾಪಾಡಬೇಕು ಅಂತ ಬಡ್ಕೊಳ್ತಿರ್ತೀವಿ ನಾವಿಲ್ಲಿ. ಈ ರೀತಿಯ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಅಲ್ಲಿರೋ ಜನರಿಗೂ ಕೂಡ ಭಯ ಆಗುತ್ತೆ ನೋಡಿ. ಯಾವ ಸಂದರ್ಭದಲ್ಲಿ ಏನಾಗುತ್ತಪ್ಪ, ಗಣಪತಿ ಇಡೋದೇ ಬೇಡ ಬಿಡಪ್ಪ ಅಂದ್ಬಿಡ್ತಾರೆ. ಅದೇ ಮೇಡಮ್ ನಾನು ಹೇಳೋದು, ಶಾಂತಿ ಸುವ್ಯವಸ್ಥೆ ಕೇವಲ ಹಿಂದೂಗಳಿಗೆ ಮಾತ್ರನಾ ಮೇಡಮ್? ಎಲ್ಲರಿಗೂ ಇರ್ಬೇಕಲ್ಲ ಮೇಡಮ್? ಹೌದು, ಖಂಡಿತ. ಅಲ್ಲ, ಈಗ ನೋಡಿ ಸರ್, ನಾವೇನು ದ್ವೇಷ ಮಾಡ್ತಿಲ್ವಲ್ಲ, ಬೇರೆ ಕೋಮಿನವರು ಅಂತ ಹೇಳ್ಬಿಟ್ಟು ನಾವೇನ್ ದ್ವೇಷ ಮಾಡ್ತಿಲ್ವಲ್ಲ. ಖಂಡಿತ ಮೇಡಮ್ ನಮ್ಗೆ ಖುಷಿ ಆಗುತ್ತೆ. ಈಗ ಕೆಲವು ಮುಸಲ್ಮಾನ್, ಈಗ ನೋಡಿ ನೀವು ತಪ್ಪಿಲ್ಕೊಬಿಡಿ, ನಾವ್ ಎಲ್ಲಾರ ಜೊತೆನೂ ಚೆನ್ನಾಗಿರ್ತೀವಿ ನಾವಿಲ್ಲಿ. ಆದ್ರೆ ಕೆಲವು ಮತಾಂಧ ಮನಸ್ಥಿತಿ ಉಳ್ಳ ಜನ ಮೇಡಮ್, ಅವರಿಂದ ಇಷ್ಟು ಕೆಲಸ ಮೇಡಮ್. ಯಾಕೆ ಅಂತಂದ್ರೆ ನಮ್ ಸರ್ಕಾರ ಆಗಿರ್ಬೋದು, ಕಾನೂನು ಆಗ್ಬೋದು ಮೇಡಮ್, ಬಿಗಿ ಆಗ್ಬೇಕು ಮೇಡಮ್. ಮೂಲಕ ಮನವಿ ಮಾಡೋದು ಮೇಡಮ್. ಇಲ್ಲ, ಇನ್ನೊಂದೇನ್ ಗೊತ್ತಾ ಮಹೇಶ್ ಅವರೇ, ಈಗ ನೋಡಿ ಒಂದ್ ಕಡೆ ಕೆಲವೊಂದಿಷ್ಟು ಭಾಗದಲ್ಲಿ, ನಾಟ್ ಓನ್ಲಿ ನಾಗಮಂಗಲ ಅಂತ ಹೇಳ್ತಿಲ್ಲ, ಈ ಗಣಪತಿ ಬಿಡೋ ಸಂದರ್ಭದಲ್ಲಿ ಹುಡುಗರಿಗೆ ಒಂದ್ ರೀತಿ ಜೋಶ್, ಅದು ಯಾವತ್ತೂ ಕೂಡ ಬರೋದಿಲ್ಲ ಆ ಜೋಶ್. ಆ ರೀತಿ ಬಂದ್ಬಿಡುತ್ತೆ. ಅವ್ರಾಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ. ಆ ಕುಣಿತ, ಡ್ಯಾನ್ಸು, ಟಪ್ಪಾಂಗುಚ್ಚಿ, ಅವ್ರ ಸಂತೋಷ, ಅವ್ರ ಖುಷಿಗೆ ಎಲ್ಲೇನೆ ಇರೋದಿಲ್ಲ. ಆದ್ರೆ ಅದ್ರಿಂದ ಹೊಟ್ಟೆ ಕಿಚ್ಚು ಪಡುವಂತದ್ದು ಇಲ್ಲಿ ಏನು ಇಲ್ಲ ಅಂದ್ಕೊಳ್ತೀನಿ ನಾನು. ಖಂಡಿತ ಮೇಡಮ್. ನಾವು ನೋಡಿ, ನಮ್ಮ ಆಚರಣೆಗಳು, ನಮ್ಮ ಸನಾತನ ಸಂಸ್ಕೃತಿ ಆಚರಣೆಗಳನ್ನ ನಾವು ಹೀಗೆ ಮಾಡ್ಬೇಕು ಅಂತ ಕೆಲವು ಕಟ್ಪಾಡಿರ್ತದೆ, ಕೆಲವು ಕಟ್ಪಾಡಿರಲ್ಲ ಮೇಡಮ್. ಆದ್ರೆ ನಮ್ಮ ಮನಸ್ಥಿತಿನ ನಾವು ಬದಲಾವಣೆ ಮಾಡ್ಕೋಬೇಕು ಮೇಡಮ್. ಅವ್ರು ಮಾಡ್ಬೇಕಾದ್ರೆ ನಾವು ಖುಷಿ ಪಡ್ತೀವಿ, ನಾವು ಮಾಡ್ಬೇಕಾದ್ರೆ ಅವ್ರು ಸಹಕಾರ ಮಾಡ್ಬೇಕು ಮೇಡಮ್. ಹೌದು, ನಿಜ. ಅವರ ಸಂಪ್ರದಾಯಗಳು, ಅವರ ಹಬ್ಬಗಳು, ನಮ್ಮ ಸಂಪ್ರದಾಯಗಳು, ನಮ್ಮ ಹಬ್ಬಗಳು ಟೋಟಲಿ ಡಿಫ್ರೆಂಟ್. ಆದ್ರೂ ಕೂಡ ನೋಡಿ, ಕೆಲವೊಂದ್ಸತಿ ಏನ್ ಮಾಡ್ತೀವಿ, ಅವ್ರ ಮನೆಗೆ ಹೋಗಿ ಊಟ ಮಾಡ್ಕೊಂಡ್ ಬರ್ತೀವಿ, ಅವ್ರು ನಮ್ಮ ಮನೆಗ್ ಬಂದು ಊಟ ಮಾಡ್ತಾರೆ, ನಮ್ಮ ಅಕ್ಕ ತಂಗಿರ್ ಜೊತೆ ಸ್ನೇಹಿತರಾಗಿರ್ತಾರೆ. ಇಂಥ ಘಟನೆಗಳು ನಡೆದ್ಬಿಟ್ರೆ ಅವ್ರನ್ನ ಮುಖ ನೋಡೋದಕ್ಕೆ ಕೂಡ ನಮ್ಗೆ ಆಗೋದಿಲ್ಲ ಅಂತ ಪರಿಸ್ಥಿತಿ ಬಂದ್ಬಿಡುತ್ತೆ. ಖಂಡಿತ ಮೇಡಮ್. ಈಗ ಸಮಾಜದಲ್ಲಿ ದ್ವೇಷ ವಾತಾವರಣ ಉಂಟಾಗೋದೇ ಇಂಥ ಸಣ್ಣ ಘಟನೆಗಳಿಂದಾನೆ ಮೇಡಮ್. ಆದ್ರೆ ನಿನ್ನೆ ಆಗಿರ್ತಕ್ಕಂಥ ಘಟನೆ ತುಂಬಾ ಸಾರ್ವಜನಿಕ ವಲಯದಲ್ಲಿ ಅವ್ರ ಮನಸ್ಸು ಮೇಲೆ ತುಂಬಾ ಬರೆ ಬಿದ್ದಂತಾಗಿದೆ ಮೇಡಮ್. ನಿನ್ನೆ ಈಗ ಇಷ್ಟು ದಿನ ಚೆನ್ನಾಗಿದ್ದಂತ ಸ್ಥಳದಲ್ಲಿ ಈ ತರ ಯಾರು ಯೋಚನೆ ಮಾಡಿರ್ಲಿಕ್ಕಿಲ್ಲ ಅಲ್ವಾ? ಈಗ ಜೀವನ ಚೆನ್ನಾಗಿತ್ತು, ಆದ್ರೆ ಇವ್ರು ಈ ತರ ಮಾಡ್ತಾರ ಅನ್ನೋದೊಂದು ಮನಸ್ಸಲ್ಲಿ ಹುಟ್ಟುತ್ತೆ ಮೇಡಮ್. ಹಾಗಾಗಿ ಇದು ಅದೇ ಮೇಡಮ್, ನಮ್ಮ ಮನವಿ ಒಂದೇ ಮೇಡಮ್, ನಮ್ಗೆ ನ್ಯಾಯ ಬೇಕು ಮೇಡಮ್.
ಖಂಡಿತ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಮೇಡಮ್. ನೋಡಿ ಸರ್, ಒಂದು ಇಲ್ಲಿ ರಾಜಕೀಯ ಮಾಡಕ್ ಬರಲ್ಲ, ನಮಗೆ ರಾಜಕೀಯ ಬೇಕಾಗಿಲ್ಲ, ಬೇಕಾಗಿರುವಂತದ್ದು ಶಾಂತಿ ಸುವ್ಯವಸ್ಥೆ ಅಷ್ಟೇ ಮೇಡಮ್. ಅಲ್ವಾ? ನಾವೆಲ್ಲ ಕೇಳ್ಕೊಳ್ಳೋದು ಅಷ್ಟೇ ಮೇಡಮ್. ನಾವು ಸ್ಥಳೀಯವಾಗಿ ಇನ್ನೇನ್ ಮೇಡಮ್ ಮಾಡಕ್ಕಾಗುತ್ತೆ? ಖಂಡಿತ. ನೋಡಿ ಸರ್, ನೀವು ಇಲ್ಲಿ ನಾವು ಕಾನೂನಲ್ಲ, ನಾವೇನ್ ಮಾಡ್ಬೋದು, ಕಾನೂನಿಗೆ ನಾವು ತಲೆ ಬಾಗ್ಬೇಕಾಗುತ್ತೆ. ಈ ತರದ ಘಟನೆಗಳ ನಡೆದ್ರೆ ನಮಗೂ ಸಹಿಸ್ಕೊಳ್ಳೋಕ್ ಆಗಲ್ಲ. ನಾವು ಕೂಡ ಸರ್ಕಾರವನ್ನ ಎಷ್ಟು ಎಚ್ಚರಿಸಬೇಕು ಅಷ್ಟು ಎಚ್ಚರಿಸ್ತೀವಿ. ಧನ್ಯವಾದಗಳು ಸರ್, ರಾಜ್ ನ್ಯೂಸ್ ನೊಟ್ಟಿಗೆ ಮಾತನಾಡಿ ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ. ವೀಕ್ಷಕರೇ ನೋಡಿ, ಒಂದ್ ಕಡೆ ಈಗ ಸದ್ಯದ ಮಟ್ಟಿಗೆ ಹಬ್ಬ ಹರಿದಿನಗಳು ಬಂತು ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬೇರೆಯದ್ದೇ ರೀತಿಯ ವಾತಾವರಣ ಇರುತ್ತೆ. ಆ ಸಂಪ್ರದಾಯ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹಿಂದೂ ಆಗಿರ್ಬೋದು, ಮುಸ್ಲಿಂ ಆಗಿರ್ಬೋದು, ಕ್ರಿಶ್ಚಿಯನ್ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಬೌದ್ಧ ಆಗಿರ್ಬೋದು, ಜೈನ ಆಗಿರ್ಬೋದು, ನಾನಾ ರೀತಿಯ ಧರ್ಮಗಳಲ್ಲಿ ಅವರದೇ ಆದಂತಹ ಸಂಪ್ರದಾಯಗಳಿರುತ್ತೆ. ಅದಕ್ಕೆ ನಾವು ಗೌರವ ಕೊಡಬೇಕು. ಇಲ್ಲಿ ಅಸೂಯೆ ಆಗ್ಲಿ, ಹೊಟ್ಟೆ ಕಿಚ್ಚಾಗ್ಲಿ ಪಡಬಾರ್ದು. ಯಾವ ಧರ್ಮದ ಸಂಪ್ರದಾಯಕ್ಕೆ ನಾವು ಗೌರವ ಕೊಡ್ತೀವೋ ಆ ಸಂಪ್ರದಾಯಕ್ಕೆ ನಾವು ತಲೆಬಾಗಿದ ರೀತಿ. ನೋಡಿ, ಗಣೇಶ ಹಬ್ಬ ಬಂದಂತಹ ಸಂದರ್ಭದಲ್ಲಿ ಯುವಕರ ಖುಷಿಗೆ ಎಲ್ಲೇ ಇರೋದಿಲ್ಲ ಸ್ವಾಮಿ. ಯುವಕರು ಆ ಸಂದರ್ಭದಲ್ಲಿ ಕುಣಿದು ಕುಪ್ಪಳಿಸ್ತಾರೆ, ಒಗ್ಗಟ್ಟಾಗ್ತಾರೆ. ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಪ್ರದರ್ಶನ ಮಾಡೋಣ ಅಂತ ಜೊತೆಯಾಗ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯ ಕೋಮು ಗಲಭೆ ಎಂಟರ್ ಆಯ್ತು ಅಂತಂದ್ರೆ ಎಲ್ಲೋ ಒಂದು ಕಡೆ ಆ ಶಾಂತಿ ಕದಡೋದ್ರಲ್ಲಿ ಈಗ ಗಮನಿಸ್ತಾ ಇರುವಂತ ವಿಚಾರ ಇದು ಒಂದೇ ಅಲ್ಲ. ಶಿವಮೊಗ್ಗ ಆಗಿರ್ಬೋದು, ಅದ್ರ ಜೊತೆಗೆ ನಾಗಮಂಗಲ ಹೋದ್ ಬಾರಿ ಸ್ವಲ್ಪ ಮಟ್ಟಿಗಾಯ್ತು. ಈ ಸ್ವಲ್ಪ ಅವ್ರು ಹೇಳಿದ್ರಲ್ಲ ನೋಡಿ, ಮೊದ್ಲೇ ಮಸೀದಿಯ ಮುಂದೆ ಕಲ್ಲುಗಳನ್ನ ರಾಶಿಗಳು ಹಾಕೋಬಿಟ್ಟಿದ್ರು ಅಂತ. ಒಂದ್ ಕಡೆ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ ಇಲ್ಲಿ ಪೂರ್ವ ನಿಯೋಜಿತ ಅಲ್ಲ, ಇದು ಏನೋ ಸ್ವಲ್ಪ ಮಟ್ಟಿಗೆ ಆಗಿದೆ ಅಷ್ಟೇ, ಅಂತದ್ದೇನು ಆಗಿಲ್ಲ ಅಂತ. ಅಂದ್ರೆ ದೊಡ್ಡ ಮಟ್ಟಿಗೆ ಆಗ್ಬೇಕಿತ್ತು ಇಲ್ಲಿ ರಾಜಕೀಯ ವ್ಯಕ್ತಿಗಳಿಗೆ ತಾವು ಕಚ್ಚಾಡೋದಿಕ್ಕೆ. ಇನ್ನೊಂದ್ ಕಡೆ ಬಿಜೆಪಿ ನಾಯಕರು ಬರ್ತಾರೆ, ಬಿಜೆಪಿಗರು ಇಲ್ಲಿ ಹಿಂದೂಗಳನ್ನ ಜಾಸ್ತಿ ಅರೆಸ್ಟ್ ಮಾಡಿದ್ದಾರೆ, ಮುಸಲ್ಮಾನರು ಬಿಟ್ಬಿಟ್ಟಿದ್ದಾರೆ ಅಂತ. ರಾಜಕೀಯ ಪಕ್ಕಕ್ಕಿಡಿ ಸ್ವಾಮಿ. ಪ್ರತಿ ವರ್ಷನೂ ಕೂಡ ನಮ್ಮ ಹಿಂದೂ ಸಂಪ್ರದಾಯಗಳಿಗೆ ಗೌರವ ಸಿಗ್ತಾ ಇಲ್ಲ, ಹಬ್ಬ ಹರಿದಿನಗಳಿಗೆ ಗೌರವ ಸಿಗ್ತಾ ಇಲ್ಲ, ಯುವಕರಿಗೆ ರಕ್ಷಣೆ ಇಲ್ಲ. ಅಕಸ್ಮಾತ್ ಏನಾದ್ರು ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ತಾ ಇದ್ರಿ?